ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಟವಲ್ ಹಾಕ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಆಂತರಿಕ ಭಿನ್ನಮತ ಬೆನ್ನಲ್ಲೇ ಪಾರ್ಟಿ ಇದ್ರೆ ನೀವೆಲ್ಲ, ಪಾರ್ಟಿ ಇದ್ರೆ ಪಾರ್ಟಿಯಿಂದ ಸರ್ಕಾರ ಆಗೋದು, ಪಾರ್ಟಿನಿಲ್ಲ ಅಂದರೆ ಏನು ಮಾಡ್ತೀರಾ? ಇದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಒಂದು ಮಾತಾಗಿತ್ತು, ಅವರ ಒಂದು ಚಾಟಿಯೇಟ್ ಕೂಡ ಆಗಿತ್ತು. ಇದರ ಗುಂಪು ಕಟ್ಕೊಂಡು ಸಭೆ ಮಾಡೋದು, ಊಟ ಮಾಡೋದು, ತಿಂಡಿಗೆ ಸೇರ್ತಿದ್ದೀವಿ ಅಂತ ಹೇಳೋದು, ಮಧ್ಯಾಹ್ನ ಊಟಕ್ಕೆ ಬಂದಿದ್ವಿ ಅಂತ ಹೇಳೋದು, ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ವಿ ಅನ್ನೋದು, ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದು, ಇದೆಲ್ಲ ಬಿಟ್ಟುಬಿಡಿ ನೀವು, ನಮ್ಗೆ ಗೊತ್ತಾಗ್ತಿದೆ ಏನೇ ನಡೀತಾ ಇದೆ ಇಲ್ಲಿ ಅಂತೆಲ್ಲ ಅವರು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ರು. ಇದಾದ ಮೇಲೆ ಸತೀಶ್ ಜಾರಕಿಹೊಳಿ ಸ್ವಲ್ಪ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದೆ. ಆಂತರಿಕ ಭಿನ್ನಮತದ ಬೆನ್ನಲ್ಲೇ ಕೆಪಿಸಿಸಿ ಗದ್ದುಗೆಗೆ ಒಂದು ಗುದ್ದಾಟ ಶುರುವಾಗಿದೆ. ಪಟ್ಟಕ್ಕಾಗಿ ನೇರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಧುಮುಕಿದ್ದಾರೆ. ಹೊಸ ಸ್ಟ್ರಾಟಜಿಯೊಂದಿಗೆ ರೇಸ್ಗಿಳಿದಿದ್ದಾರೆ ಬೆಳಗಾವಿಯ ಸಾಹುಕಾರ್. ಕೆಪಿಸಿಸಿ ಅಧ್ಯಕ್ಷರು ಅದೇನು ಮಾಡ್ತಿರೋ ಗೊತ್ತಿಲ್ಲ, ಬೇಗನೆ ಮಾಡಿಬಿಡ್ರಿ, ಮುಗಿಸಿ ಈ ಕತೆನ, ಏನು ಎಳೆದಾಡ್ಕೊಂಡು ಯಾಕಿದು ಮಾಡ್ತೀರಾ, ಮಾಡಿ ಮುಗಿಸಿ ಇದನ್ನು, ಇನ್ನೆಷ್ಟು ದಿನ ಇದು, ಇತಿಷ್ಟಿ ಹಾಡುಬಿಡಿ ಇದಕ್ಕೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ತ್ಯಾಗ ಮಾಡೋದು ಏನ್ರಿ ಇದೆ ಇಲ್ಲಿ? ಏನಿಲ್ಲ. ಯಾರು ವೋಟ್ ತರ್ತಾರೋ, ಯಾರು ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೋ ಅಂಥವ್ರು ಅಧ್ಯಕ್ಷರಾಗಬೇಕು, ನಾನೇ ಆಗಬೇಕು ಅಂತ ನನಗೆ ಗೊತ್ತಿಲ್ಲ. ಏನಾದರೂ ಮಾಡಿ ನೀವು ವೋಟ್ ತರೋರು ಅಧ್ಯಕ್ಷರಾಗಬೇಕು, ನಾನೇ ಆಗ್ತೀನಾ ನನಗೆ ಗೊತ್ತಿಲ್ಲ. ಅದು ಬೇಗನೆ ಡಿಸೈಡ್ ಮಾಡಿ, ಇತ್ಯರ್ಥ ಮಾಡಿ ಅದನ್ನು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಈ ಥರ ಬೇಡಿಕೆ ಇಟ್ಟಿದ್ದಾರಾ? ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿಯೂ ಕೂಡ ರಾಂಗ್ ಆದ್ರ ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಅಧ್ಯಕ್ಷರ ಕೈಲಿ ಪಕ್ಷ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ವಾ? ಈ ಒಂದು ವಿಚಾರದ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಅಲ್ಲ, ಅದಕ್ಕೆ ಹೇಳಿದ ಇತಿಶ್ರೀ ಆಗ್ಬೇಕು, ಅವ್ರವ್ರ ಬಂದು ಇರ್ತಾರ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್, ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು ಈಗ. ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕಾ ಈಗಲೇ ಹೇಳಿದ್ದ ನಮ್ಗೆ ಸಹ. ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ, ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು